ಹಾಯ್ ವೆಲ್ಕಮ್ ಟು ಲೈಫ್ ವಿತ್ ರುಚಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ರೈಸ್ ರೆಸಿಪಿ ಹೇಳ್ಬಿಟ್ರೆ ಬಾಯಲ್ಲಿ ನೀರು ಬರುತ್ತೆ ಅಂಥ ರುಚಿಕರವಾದ ಈ ರೈಸು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಮಾಡಿದರೆ ಭಾಳ ರುಚಿಯಾಗಿರುತ್ತೆ. ಒಂದು ಸರಿ ನಿಮ್ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ನಾನು ನೀರು ಕುಡಿಯೋ ಲೋಟದಲ್ಲಿ 2 ಕಪ್ಪು ಅಕ್ಕಿನ ನೆನೆಸ್ಬಿಟ್ಟು ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಈಗ ಮಸಾಲೆ ಹುರ್ಕೊಳ್ಳೋಕ್ಕೆ 3 ಸ್ಪೂನು ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ ಮತ್ತು ಜೀರಿಗೆ 2 ಸ್ಪೂನು, ಕೊತ್ತಂಬರಿ ಕಾಳು ಬಂದುಬಿಟ್ಟು 3 ಸ್ಪೂನ್ ತೊಗೋಬೇಕು ಅದಕ್ಕೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಇದು ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡ್ಕೋಬೇಕು. ಈ ಬೆಳ್ಳುಳ್ಳಿ ಬಂದುಬಿಟ್ಟು ಒಗ್ಗರಣೆಗೆ. ಮತ್ತು 2 ಸ್ಪೂನು ಸಾಸಿವೆ ತೊಗೋಬೇಕು. ಇದಿಷ್ಟನ್ನು ನಾವು ಹುರ್ಕೊಳ್ಳೋಣ. ಈಗ ಮೊದಲಿಗೆ ಒಂದೊಂದಾಗೆ ಹುರ್ಕೋಬೇಕು ಕ್ಲೀನಾಗೆ. ಈಗ ಇದು ಕಡಲೆಬೇಳೆನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಸೊ ಈ ಥರ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ತಗೊಂಡ್ಬಿಟ್ಟು ಉದ್ದಿನಬೇಳೆನೂ ಗೋಲ್ಡನ್ ಕಲರ್ ಬರಬೇಕು, ಭಾಳ ಸೀದು ಹೋಗಬಾರ್ದು. ಸೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಬೆಚ್ಚಗೆ ಮಾಡ್ಕೊಂಡು ಪೌಡ್ರ್ ಮಾಡ್ಕೋಬೇಕೆಲ್ಲವನ್ನು. ನೆಕ್ಸ್ಟು ಜೀರಿಗೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಹುರ್ಕೊಳ್ಳೋಣ. ಅದಾದಮೇಲೆ ಕೊತ್ತಂಬರಿ ಕಾಳನ್ನು ಈ ಥರನೇ ಕ್ಲೀನಾಗೆ ರೋಸ್ಟ್ ಮಾಡ್ಕೋಬೇಕು. ಭಾಳ ಸೀಸ್ಬೇಡಿ, ಆದಷ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಈ ಥರ ಇವನ್ನೆಲ್ಲ 4 ಹುರ್ಕೊಂಡ್ಬಿಟ್ಟು ಒಂದು ಸಣ್ಣ ಜಾರಿಗೆ, ಮಿಕ್ಸರ್ ಜಾರ್ಗೆ ಪೌಡ್ರ್ ಮಾಡ್ಕೊಳ್ಳೋಣ. ಅಷ್ಟನ್ನು ತೊಗೊಂಡ್ಬಿಟ್ಟು ಎಷ್ಟು ರುಚಿಯಾಗಿರೋ ಗೊತ್ತಾ ಈ ಸಾಂಬಾರು ಬುತ್ತಿನ. ಇದು ಪೌಡ್ರ್ ಅಷ್ಟನ್ನು ಸಣ್ಣ ಪೌಡ್ರ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಕಾಳನ್ನ. ಭಾಳ ಜೋರು ಉರಿಲಿ ಇಟ್ಕೊಬೇಡಿ, ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಎಲ್ಲವನ್ನು ಹುರ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯ ಇದು ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ ಹಾಕೋ ಹಾಗಿಲ್ಲ. ಸೊ ಜಸ್ಟು ಈ ಥರ ಇಷ್ಟೇ ಐಟಮ್ಸ್ಗಳನ್ನು ಯೂಸ್ ಮಾಡ್ಕೋಬೇಕು. ಈಗ ಈ ಪೌಡ್ರ್ ಮಾಡ್ಕೊಳಕ್ಕಿಂತ ಮುಂಚೆ ಇಲ್ಲಿ ಹುಣಸೆ ಹಣ್ಣು ಕಿವುಚ್ಬಿಟ್ಟು ನೆನೆಸ್ಕೊಂಡಿದ್ದೀನಿ. ಒಂದು ಟೊಮೊಟೊ ಹಣ್ಣಿನಷ್ಟು ಹುಣಸೆ ಹಣ್ಣು ತೊಗೊಂಡ್ಬಿಟ್ಟು ನೀರು ಹಾಕಿ ನೆನೆಸಿದ್ದೆ. ಅದನ್ನು ಹುಳಿ ಹಿಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ನೀರಷ್ಟು ಅದನ್ನು ಗಟ್ಟಿದೆಲ್ಲ ಹುಣಸೆ ಹಣ್ಣು ಚಲ್ಟ ತೆಗೆದ್ಬಿಟ್ಟು ಈ ಥರ ಇದು ಮಾಡಿ. ಈಗ ಇವನ್ನ ಮಸಾಲೆನ ಅದು ಕುದಿಯೋದ್ರೊಳಗೆ ಈ ಮಸಾಲೆ ಅಷ್ಟು ಸಣ್ಣಗೆ ರುಬ್ಕೊಳ್ಳೋಣ. ಇದಕ್ಕೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಯಾವುದೇ ಕಾರಣಕ್ಕೂ ಹುರ್ಕೋಬೇಡಿ, ಹಸಿ ಸಾಸಿವೆನೇ ಇದಕ್ಕೆ ಆ್ಯಡ್ ಮಾಡಬೇಕು. ಈಗ ಈ ಥರ ಅಷ್ಟೂ ಸಾಸಿವೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಸಣ್ಣ ಪೇಸ್ಟ್ ಮಾಡಿಕೊಂಡು ಅದು ಒಂದು ತಟ್ಟೆಯಲ್ಲಿ ಸೈಡಿಗೆ ಇಟ್ಕೊಳ್ಳಿ. ಇದನ್ನು ಒಗ್ಗರಣೆಗೇನಲ್ಲ, ಇದನ್ನು ಒಗ್ಗರಣೆಗೆ ಇಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿನ ಭಾಳ ಚೆನ್ನಾಗಿ ಕುಟ್ಟಬೇಡಿ, ಹಾಗೆ ಮೇಲ್ಮೇಲೆ ಸ್ವಲ್ಪ ಜಜ್ಕೊಳ್ಳಿ. ಈಗ ನೋಡಿ, ಈ ಥರ ಹುಳಿ ನೀರು ಅಷ್ಟು ಕಡಿಮೆ ಆಗಿದೆ, ಗಟ್ಟಿ ಆಗ್ತಾಯಿದೆ. ಫುಲ್ ಗಟ್ಟಿ ಈ ಥರ ಆಗಬೇಕದು. ಆವಾಗೇ ಅದು ಸಾಂಬಾರು ಬುತ್ತಿಗೆ ಚೆನ್ನಾಗಿ ನೀರು ಇರಬಾರ್ದು. ಈಗ ಒಂದು ಬಾಣಲಿ ತೊಗೊಂಡ್ಬಿಟ್ಟು ಒಂದು ಟೀ ಕುಡಿಯೋ ಲೋಟದಷ್ಟು ಎಣ್ಣೆನ ಹಾಕಬೇಕು. ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಟೀ ಕುಡಿಯೋ ಲೋಟ ಆದರೆ ಸಾಕು. ಸೊ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಒಂದು ಸ್ಪೂನು ಸಾಸಿವೆ, ಫುಲ್ ಚೆನ್ನಾಗಿ ಕಾದಿರಬೇಕು ಎಣ್ಣೆ. ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡ್ಮೇಲೆ ಆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಮತ್ತು ಇದು ಕರಿಬೇವನ್ನ ಹಾಕ್ಕೋಬೇಕು. ಇದು ಸಿಮ್ಮಲ್ಲೇ ಇದು ಮಾಡಿ, ಜೋರು ಉರಿಲಿ ಇದು ಮಾಡ್ಕೋಬೇಡಿ, ಎಲ್ಲ ಸೀದ್ಬಿಡುತ್ತೆ. ಸೊ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಅದನ್ನು ಆಫ್ ಮಾಡಿಬಿಟ್ಬಿಡಿ ಚೆನ್ನಾಗೆ. ಆ ಎಣ್ಣೆಗೆ ಇನ್ನು ಅರಿಶಿಣ ಪುಡಿ ಮತ್ತು ಖಾರದ ಪುಡಿ ಹಾಕಬೇಕು. ಸ್ಟವ್ ಆನ್ ಇರಬಾರ್ದು, ಯಾಕಂದರೆ ಸೀದ್ಬಿಡುತ್ತೆ ಖಾರ ಪುಡಿ ಮತ್ತು ಅರಿಶಿಣ ಪುಡಿ. ಸೊ ಆಫ್ ಮಾಡಿಕೊಂಡು ಅದಕ್ಕೆ ಅರಿಶಿಣ ಪುಡಿ ಹಾಕ್ಕೊಳ್ಳಿ, 1 ಸ್ಪೂನ್ ಅರಿಶಿಣ ಪುಡಿ. ಮತ್ತು ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕನಾಗೆ ಖಾರ ಪುಡಿ ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನ್ ಖಾರ ಪುಡಿ ಹಾಕ್ಕೊತೀನಿ. ನಾನು 2 ಲೋಟ ಅಕ್ಕಿ ತೊಗೊಂಡಿರೋದು ರೈಸ್ ಮಾಡ್ಕೊಂಡಿರೋದು 2 ಲೋಟ ನೀರು ಕುಡಿಯೋದ್ರಲ್ಲಿ. ಸೊ ನಾನು 2 ಸ್ಪೂನು ಇದನ್ನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಫ್ ಮಾಡಿಕೊಂಡೇ ಹಾಕಬೇಕು, ಓಕೆನಾ. ಈಗ ನಾನು ರೈಸ್ನ ಒಂದು ಪದಾರ್ಥದಲ್ಲಿ ಆರಕ್ಕೆ ಇಟ್ಟಿದ್ದೆ. ಫುಲ್ಲು ತಣ್ಣಗಾಗಬೇಕು ರೈಸ್. ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ.
ನಾವು ಕುದಿಸಿರೋಂಥ ಗಟ್ಟಿಯಾಗಿರುತ್ತಲ್ವ ಹುಣಸೆ ಹುಳಿ, ಅದನ್ನು ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಿದನ್ನ. ಎಲ್ಲೂ ಗಂಟಿರಬಾರ್ದು ಅನ್ನ, ಅಷ್ಟು ಫುಲ್ ಪುಡಿ ಪುಡಿ ಮಾಡ್ಕೋಬೇಕು. ಸೊ ಬಿಸಿ ಅನ್ನ ಯಾವಾಗಲೂ ಕಲಿಸ್ಬೇಡಿ, ಅದೇನಾಗುತ್ತೆ ಮುದ್ದೆ ಆಗುತ್ತೆ, ಆಮೇಲೆ ಗಂಟು ಹೊಡೆಯೋಕ್ಕಾಗಲ್ಲ, ಬಿಸಿ ಇರುತ್ತೆ, ಅದು ಎಲ್ಲ ಚೆನ್ನಾಗಾಗಲ್ಲ. ಆಮೇಲೆ ಮುದ್ದೆ ಮುದ್ದೆ ಆದರೆ ತಿನ್ನೋಕ್ಕೆ ಚೆನ್ನಾಗಲ್ಲ, ಉದುರುದ್ರಾಗಿರಬೇಕು ಇದು ಸಾಂಬಾರು ಬುತ್ತಿ. ಸೊ ಹಾಗಾಗಿ ಇದೇನು ಮಾಡಬೇಕು, ಫುಲ್ಲು ಕ್ಲೀನಾಗೆ ಈ ಥರ ಕೈ ಆಡ್ಕೋಬೇಕು. ಹುಳಿ ಮತ್ತು ಉಪ್ಪು ಹಾಕ್ಕೊಂಡು ಫಸ್ಟಿಗೆ ಕ್ಲೀನಾಗೆ ಗಂಟು ಹೊಡ್ಕೋಬೇಕು ರೈಸಿಂದು. ಕ್ಲೀನಾಗಿ ಉದುರುದ್ರಾಗಿ ಬಿಡಿಸ್ಕೋಬೇಕು. ಅದಕ್ಕೆ ನಾವು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದಷ್ಟೂ ಹಾಕಬೇಕು. ಮಸಾಲೆ ಪೌಡ್ರ್ ಹಾಕ್ಕೊಂಡಿರ್ತೀವಿ ಅದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕುಟ್ಟಿರ್ತೀವಲ್ಲ ಅದನ್ನು ಹಾಕಬೇಕು. ಗುರೆಳ್ ಪುಡಿ ಅಥವಾ ಕುರೆಶನಿ ಪುಡಿ 2 ಸ್ಪೂನ್ ಹಾಕಬೇಕು ಅದಕ್ಕೆ. ಅದನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿಬಿಟ್ಟು ಚೆನ್ನಾಗೆ ಕೈಯಲ್ಲೇ ಕೈ ಆಡಬೇಕು. ಅದನ್ನು ಸ್ಪೂನಲ್ಲಿ ಕೈ ಆಡಬೇಡಿ. ಆ ಸ್ಪೂನಲ್ಲಿ ಕೈ ಆಡಿದರೆ ರುಚಿ ಬರಲ್ಲ, ಆಮೇಲೆ ಹುಳಿ ಹೊಡೆಯಲ್ಲ. ಸೊ ಹಾಗಾಗಿ ಕ್ಲೀನಾಗೆ ಕೈ ಆಡಬೇಕು. ನೋಡಿ, ಇದು ಮಲೆನಾಡಿನ ಸಾಂಬಾರು ಬುತ್ತಿ ಸವಿಯಲು ಸಿದ್ಧವಾಗಿದೆ. ಈ ಸಾಂಬಾರು ಬುತ್ತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು ಎಲ್ಲರಿಗೂ. ಮತ್ತೊಂದು ಸರಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.